ಈ ಅಗಲಿಕೆ ಅನಿವಾರ್ಯವೇ ಗೆಳೆಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಇದೊಂದು ದುಃಖದ ಮಾತು, ನೋವಿನ ಮಾತು. ಪ್ರತಿದಿನವೂ ನಮ್ಮ ನಿತ್ಯೆಯಲ್ಲಿದ್ದುಕೊಂಡು ಇವತ್ತು ಇಲ್ಲದಂತೆ ಹೋಗಿರುವಂತಹ ನನ್ನ ಆತ್ಮೀಯ ಗೆಳೆಯ ನಾಗಶೆಟ್ಟಿ ಧರ್ಮಪುರ್ ಇವತ್ತು ಇನ್ನಿಲ್ಲ ಎನ್ನುವ ಸುದ್ದಿ ನನಗೆ ಅಪ್ಪಳಿಸಿದಾಗ ನಿಜಕ್ಕೂ ಒಂದಿಷ್ಟು ದಿಗ್ಭ್ರಮೆಗೊಂಡೆ. ಏನು ತೋಚಲಿಲ್ಲ, ಯಾರಿಗೂ ಕೇಳಲಿಕ್ಕೆ ಆಗಲಿಲ್ಲ. ಒಂದಿಷ್ಟು ತಳಮಳ, ಒಂದಿಷ್ಟು ಢವಢವ ಎನ್ನುವಂತ ಎದೆಯಲ್ಲಿ ಒಂದಿಷ್ಟು ನಡುಕ ಶುರುವಾಯಿತು. ಏನು ಸಂಜೆ ಹೊತ್ತಿನಲ್ಲಿ ಇಂಥ ಒಂದು ಸುದ್ದಿ ಅಪ್ಪಳಿಸಿದ ಅಂತ ನಾನು ಯಾವತ್ತೂ ಊಹಿಸಿಕೊಂಡಿರಲಿಲ್ಲ, ನಾನು ಕೇಳೂ ಇರಲಿಲ್ಲ. ಎಲ್ಲರನ್ನ ಕೂಡಿಸಿಕೊಂಡು ಚಹಾ ಕುಡಿಸಿ ಮಾತನಾಡಿ ಮನೆ ಹೋಗುವಂತಹ ನನ್ನ ಗೆಳೆಯ ಇವತ್ತು ನನ್ನ ಜೊತೆ ಇಲ್ಲದಂತಾಯ್ತಲ್ಲ ಅಂತಕ್ಕಂಥ ಭ್ರಮೆಯಲ್ಲಿ ಅನೇಕ ಜನ ಯುವ ಪತ್ರಕರ್ತರು ಮತ್ತು ಪತ್ರಕರ್ತ ಧರ್ಮದ ಎಲ್ಲ ಬಾಂಧವರು ಕೂಡ ಇವತ್ತು ನಾಗಶೆಟ್ಟಿ ಧರ್ಮಪುರ್ ಇನ್ನಿಲ್ಲ ಎನ್ನುವುದನ್ನ ಮಾತ ಕೇಳಿದಾಗ ನಿಜಕ್ಕೂ ಒಂದಿಷ್ಟು 2 ನಿಮಿಷಗಳ ಕಾಲ ಮೌನವೇ ಮಾತಾಡಿ ಹೋದಂತಾಗ್ತಾ ಇತ್ತು. ಯಾಕೆ ಈ ನಿರ್ಧಾರ ತೆಗೆದುಕೊಂಡೆ, ಯಾಕೆ ಈ ಕೆಲಸ ನೀನು ಮಾಡಿಕೊಂಡೆ ಅಂತಕ್ಕಂಥ ಕೇಳಲಿಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ನಾವು ಬಂದೊದಗಿದ್ದೀವಿ. ಆ ಭಗವಂತನಿಗೆ ನೀನೇ ಬೇಕಿತ್ತ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾವ ರೀತಿಯಾಗಿ ನಾನು ಹೇಳಬೇಕು, ಯಾವ ರೀತಿಯಾಗಿ ನಿನ್ನ ನೋವನ್ನು ತೋಡಿಕೊಳ್ಳಬೇಕು ಅನ್ನೋದು ಕೂಡ ನನಗೆ ಆಗ್ತಾ ಇಲ್ಲ, ಸಹಿಸಿಕೊಳ್ಳಕ್ಕೂ ಆಗ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯನ್ನು ಇವತ್ತು ತಂದೊದಗಿರುವಂತ ಆ ಭಗವಂತನಿಗೆ ಈ ನಾಗಶೆಟ್ಟಿ ಧರ್ಮಪುರನ ಕರ್ಕೊಂಡು ಹೋಗೋದೇ ಮುಖ್ಯವಾಗಿತ್ತೋ ಅಥವಾ ನಮ್ಮನ್ನೆಲ್ಲ ಇವತ್ತು ಚಾ ಕುಡಿದ ರೀತಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗುವುದು ಮುಖ್ಯವಾಗಿತ್ತೋ ಒಂದು ತೋಚ್ತಾ ಇಲ್ಲ. ಬೀದರ್ ನಗರದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ನಾಗಶೆಟ್ಟಿ ಧರ್ಮಪುರ ಅಂದ್ರೆ ಸಾಕು, ತಟ್ಟನೆ ಕಣ್ಣಿಗೆ ಕಾಣೋದು. ಅಂಗಿಗೆ 2 ಜೇಬು, ಆ ಜೇಬಿನಲ್ಲಿ 2 ಮೊಬೈಲು, ಕೊರಳಲ್ಲೊಂದು ಪತ್ರಕರ್ತರ ಪಟ್ಟಿ ಹಾಕೊಂಡು ಓಡಾಡ್ತಕ್ಕಂತ ಒಬ್ಬ ಜರ್ನಲಿಸ್ಟ್ ನಾಗಶೆಟ್ಟಿ ಧರ್ಮಪುರ ಅಂದ್ರೆ ಇವನೇ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಇನ್ಯಾರಿಗೆ ಹೇಳಬೇಕು ಮುಂದಿನ ದಿನದಲ್ಲಿ ಒಂದು ತೋಚ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ. ಹಿರಿಯ ಪತ್ರಕರ್ತ ಎನ್ನಿಸಿಕೊಂಡಂತ ನಾಗಶೆಟ್ಟಿ ಧರ್ಮಪುರ್ ಅಕಾಲಿಕ ಹೃದಯಘಾತದಿಂದ ಮರಣ ಹೊಂದಿದ್ದಾನೆ ಎನ್ನುವಂತ ಮಾತನ್ನ ಕೇಳಿದಾಗ ನನ್ನ ಗೆಳೆಯ ಯಾಕೆ ಇಷ್ಟೊಂದು ಅವಸರವಿತ್ತು ಎನ್ನುವಂತ ಮಾತು ಕೂಡ ಹೇಳಲಿಕ್ಕೆ ಆಗಲಿಲ್ಲ. ನನ್ನ ಮನಸ್ಸು ಮೌನವಾಗಿತ್ತು. ಹೀಗೂ ಆಗುತ್ತೇನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು. ಇಲ್ಲಿ ನೋಡಿದ ಗೆಳೆಯ ಇನ್ನೇ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬಂದಾಗ ಯಾರನ್ನ ಸಹಿಸಿಕೊಳ್ಳಬೇಕು, ಯಾರನ್ನ ಹೇಳ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಕೂಡ ಬರ್ತಾ ಇಲ್ಲ. ಯಾರಿಗೆ ಹೇಳಿದ್ರು ಕೂಡ ಯಾಕ್ರಿ ಹಿಂಗಾಯ್ತು, ಏನಾಯ್ತ್ರಿ ಅಂತಕ್ಕಂಥ ಪ್ರಶ್ನೆ ಕೇಳೋಕೆ ಉತ್ತರ ಕೊಡಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಗೆಳೆಯ. ಯಾಕೆ ನೀನು ಹೇಳದೆ ಕೇಳದೆ ಈ ರೀತಿಯಾಗಿ ಹೋಗಿಬಿಟ್ಟೆ ಅಂತಕ್ಕಂಥದನ್ನ ನಮ್ಗೆ ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ನಮ್ಮನ್ನು ಬಿಟ್ಟು ಹೋಗೋಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾಗಿ ನೋವನ್ನ ಬರ್ತಾ ಇದೆ. ಬಂಧುಗಳೇ, ನಾವು ಹೇಳಿ ಕೇಳಿ ಯಾರ್ದೋ ಒಬ್ಬ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಇವತ್ತು ಸಿಕ್ಕಂತ ಗೆಳೆಯ ನಾಳೆ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಮಾಡ್ತಾ ಇಲ್ಲ. ಒಂದಲ್ಲ ಎರಡಲ್ಲ, ಸುಮಾರು 37 ವರ್ಷಗಳ ಹಿಂದಿನಿಂದ ನಮಗೆ ಆದರ್ಶವಾಗಿ ನಿಂತಿರ್ತಕ್ಕಂಥ ಈ ಒಬ್ಬ ಧೀಮಂತ ಪತ್ರಕರ್ತ ವಟ ಒಳತಾ ಇರುವಂತ ನಾಗಶೆಟ್ಟಿ ಅಂತಕ್ಕಂಥ ಮಾತು ಅಲ್ಲಲ್ಲಿ ಆಡ್ತಾ ಇದ್ರು. ಇವತ್ತು ಆ ನಾಗಶೆಟ್ಟಿ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಿಜಕ್ಕೂ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಕೂತ್ಕೊಂಡಂತ ಜನ ಅದೆಷ್ಟೋ ಪತ್ರಕರ್ತರಿದ್ದಾರೆ. ರಾಜ್ಯದ ಮೂಲೆಗಳಿಂದ ಫೋನ್ ಬರ್ತಾ ಇದ್ದಾವೆ. ನಾಗಶೆಟ್ಟಿ ಧರ್ಮಪುರ್ನ ಸ್ಟೇಟಸ್ ಹಾಕಿದ್ರೆ ಏನಾಯ್ತು, ಯಾಕಾಯ್ತು, ಹೆಂಗಾಯ್ತು, ನಿಮ್ ಜೊತೆಲೇ ಇರ್ತಾ ಇದ್ದಲ್ಲ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಕೇಳ್ತಾ ಇದ್ದಾರೆ, ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ. ಎಷ್ಟಂತ ನಾವು ಮಾತಾಡಬೇಕು, ಎಷ್ಟಂತ ನಾವು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಈ ದಿಢೀರ ನಿರ್ಧಾರ ತೆಗೆದುಕೊಂಡನು ಆ ಭಗವಂತ ನಮಗೂ ಕೂಡ ಅರ್ಥವಾಗ್ತಾ ಇಲ್ಲ. ಯಾರನ್ನ ಯಾವ ಭಾಷೆಯಲ್ಲಿ ಹೇಳಬೇಕು, ಯಾರನ್ನ ಯಾವ ರೀತಿಯಲ್ಲಿ ಹೇಳಬೇಕು, ಯಾರನ್ನ ಹೇಗೆ ತಿಳಿಸಬೇಕು ಅನ್ನುವಂತ ನಾವು ಕಲ್ತುಕೊಂಡಿದೆ ನಾಗಶೆಟ್ಟಿ ಧರ್ಮಪುರದಿಂದ.
ಅವರು ಒಂದಿಷ್ಟು ಹೊಳ್ತಾ ಇದ್ದು, ಜೋಳಾಡ್ತಾ ಇದ್ರು, ಗೋಳಾಡ್ತಾ ಇದ್ದು, ಎಲ್ಲರಿಗೂ ಗೊತ್ತಿತ್ತು. ಆದರೆ ನಿಷ್ಕಲ ಮನುಷ್ಯನ ವ್ಯಕ್ತಿತ್ವವಾಗಿತ್ತು. ಪತ್ರಿಕೋದ್ಯಮಿಗೆ ಬಂದಂತ ಯುವ ಪೀಳಿಗೆಗೆ ಮಾರ್ಗದರ್ಶಕನಾಗಿದ್ದ. ಹೀಗೆಲ್ಲ ಹೀಗೆ ಮಾಡಿ ಅಂತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದ. ಯಾಕೆ ಎಷ್ಟೊಂದು ಅನಿವಾರ್ಯವಾಯ್ತಾ ಗೆಳೆಯ ನಿನಗೆ ಈ ಅಗಲಿಕೆ ಎಂಬುದನ್ನು ಸಹಿಸಿಕೊಳ್ಳಕ್ಕೂ ಆಗ್ತಾ ಇಲ್ಲ, ನಂಬಿಕೊಳ್ಳಕ್ಕೂ ಆಗ್ತಾ ಇಲ್ಲ. ಅರ್ಧ ಗಂಟೆ ಕೆಳಗಡೆ ನಿಂತೆ ನಾವು ಮಾತಾಡಿದ ಹಾಗೆ ಅರ್ಧ ಗಂಟೆಯಲ್ಲಿ ಬಿಟ್ಟು ಹೋದ್ಮೇಲೆ ನಾಗಶೆಟ್ಟಿ ಇಲ್ಲ ಅಂದ್ರೆ ನಂಬಿಕೊಳ್ಳಿಕ್ ಸಾಧ್ಯನಾ? ಯಾಕೆ ಈ ರೀತಿಯಾಗಿ ಭಗವಂತ ಒಬ್ಬೊಬ್ಬರೊಬ್ಬರನ್ನ ಕಾಡ್ತಾ ಇದ್ದಾನೆ ಅಂತಕ್ಕಂಥದನ್ನ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ಬೇಕು, ಏನ್ ಕೇಳ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಹೇಳಿದ್ರು ಕೂಡ, ಯಾರು ಫೋನ್ ಮಾಡಿದ್ರು ಕೂಡ ಅದು ಸುಳ್ಳು ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ಆದರೆ ನಿನ್ನನ್ನ ತೆಗೆದುಕೊಂಡು ಹೋಗಿರುವಂತಹ ಭಗವಂತನಿಗೆ ಯಾಕೆ ಎಷ್ಟೊಂದು ಕೋಪ ನಮ್ಮ ಮೇಲೆ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಎಷ್ಟೊತ್ತು ನಮ್ಮನ್ನ 35-36 ವರ್ಷಗಳಿಂದ ದಿನನಿತ್ಯ ನಾವು ಪರಿಪಾಡ್ಲಾಗಿ ಸಂಜೆ ಸಿಕ್ಕರೆ ರಾತ್ರಿ ಸಿಕ್ಕಿ, ರಾತ್ರಿ ಸಿಕ್ಕರೆ ಸಂಜೆ ಸಿಕ್ಕು, ಒಂದಲ್ಲ ಒಂದಿನ ಸಿಗದಿದ್ರು ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನಮ್ಮನ್ನ ಕಸಿದುಕೊಂಡು ಹೋಗ್ತಕ್ಕಂತಹ ಭಗವಂತನಿಗೆ ಯಾವ ಬುದ್ಧಿ ಬಂತು ಗೊತ್ತಾಗ್ತಾ ಇಲ್ಲ. ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಹಲವಾರು ನಮ್ಮ ಗೆಳೆಯರಿಗೆ ಅನೇಕ ರೀತಿಯಿಂದ ಫೋನ್ಗಳು ಬರ್ತಾ ಇದ್ದಾವೆ. ಯಾರು ಯಾವಾಗ ಹೇಳಬೇಕು, ಏನು ಹೇಳ್ಕೊಳ್ಬೇಕು ಅನ್ನೋದು ಕೂಡ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಸುಳ್ಳು ಹೇಳ್ತಾ ಇದ್ರಿ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಯಾಕೆ ಈ ನಿರ್ಧಾರ ಮಾಡಿಕೊಂಡೆ? ಏನಂತ ತಪ್ಪು ನೀನು ಮಾಡಿದ್ದೆ? ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತು, ಊಟದ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತು, ನೀರು ಕುಡಿದಲು ಕೂಡ ಕಾಳಜಿ ಮಾಡ್ತಕ್ಕಂಥ ಮನುಷ್ಯನಿಗೆ ಎಷ್ಟು ಗಂಭೀರವಾಗಿ ನಮ್ಮನ್ನ ಬಿಟ್ಟು ಅಗ್ಲಿಕ್ಕೆ ಹೋಗ್ತಾನೆ ಅಂತಕ್ಕಂಥನ್ನ ನಾವು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ನಿಂತ್ಕೊಂಡಾಗ ನಮ್ಮನ್ನು ಕರೆದು ಬಾರೋ, ಕೂಡ್ರೋ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಮನುಷ್ಯ ಇವತ್ತು ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಬಹಳಷ್ಟು ತೊಂದರೆಗೀಡಾಗ್ತಾ ಇದ್ದೀವಿ. ಹೀಗಿದ್ದ ಮನುಷ್ಯ ಹೀಗಿಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಯಾಕೆ ನಮ್ಮನ್ನ ಬಿಟ್ಟೆಲ್ಲ ಹೋದು ಗೆಳೆಯ ನೀನು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಏನು ಅವಸರ ಇತ್ತ, ಏನನ್ನು ಅನಿವಾರ್ಯ ಇತ್ತ ನಮ್ಮನ್ನು ಬಿಟ್ಟು ಹೋಗಕ್ಕೆ? ನಿನ್ನ ಅಗಲಿಕೆ ಅನಿವಾರ್ಯವಾಗಿತ್ತ ನಮಗೆ? ದಿನನಿತ್ಯ ಸಿಕ್ಕಿ ಮಾತಾಡಿ, ದಿನನಿತ್ಯ ನಮ್ಮ ಆರೋಗ್ಯದ ಬಗ್ಗೆ, ಯೋಗಕ್ಷೇಮದ ಬಗ್ಗೆ, ಮನೆತನ ಬಗ್ಗೆ ಮಾತಾಡುವಂತ ಒಬ್ಬ ನಾಯಕ, ಮಾತಾಡುವಂತ ಒಬ್ಬ ಗೆಳೆಯ, ಮಾತಾಡ್ತಕ್ಕಂಥ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳುವಂತ ಈ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳಕ್ ಹೋದ್ರೆ ಇವತ್ತು ನೀನೇ ನಮ್ಮಲ್ಲಿಲ್ಲ. ಯಾವ ವಿಚಾರವಾಗಿ ನಾವು ಹೇಳಬೇಕು? ಎಲ್ಲ ಒಂದು ಕಡೆಯಿಂದ ಪತ್ರಿಕಾಗೋಷ್ಠಿ ನಡೀತಾ ಇದೆ ಅಂದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಂಘಟನೆಗಳಾಗಿರ್ಬೋದು, ನಾಗಶೆಟ್ಟಿ ಬಂಧನ ಕರೀರಿ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇತ್ತು. ಆದರೆ ಇವತ್ತು ಯಾರನ್ನು ಕರಿಬೇಕು, ನಾಳೆ ಯಾರನ್ನು ಕರಿಬೇಕು, ನಾಗಶೆಟ್ಟಿ ಎಲ್ಲಿ ಅನ್ಬೇಕು? ಆ ಭಗವಂತನಿಗೆ ಕೂಡ ಇವತ್ತು ನಂಬಿಕೊಳ್ಳಲಿಕ್ಕಾಗಂತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ. ಅವನಂತ ಕುರೂಪಿ ಭಗವಂತ ಇನ್ಯಾರಿಲ್ಲ ಅಂತ ಕಾಣಿಸ್ತಾ ಇದೆ. ಯಾವುದೇ ಪತ್ರಿಕಾಗೋಷ್ಠಿ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಹೇಳದೆ ಕೇಳದೆ ಹೋಗಿ ವೇದಿಕೆ ಮೇಲೆ ನಿಂತು 10 ಸಾರಿ ನಮ್ಮ ಹೆಸರನ್ನು ಕರಿತಾ ಇದ್ದಲ್ಲಪ್ಪ, ಎಲ್ಲಿ ಹೋದಿ ಇವತ್ತು? ಯಾರ್ದ ಹುಟ್ಟದಬ್ಬ ಇತ್ತು, ಯಾರು ನೀನು ಕರೆದಿಲ್ಲ ಆದ್ರೂ ಕೂಡ ನೀನು ಬಂದು ನಮ್ಮನ್ನೆಲ್ಲ ಸನ್ಮಾನ ಮಾಡ್ತಾ ಇದ್ದಿ. ನೀನು ನಮ್ಮ 10 ಸಾರಿ ಹೆಸರು ಕರಿತಾ ಇದ್ದಿ. ಈ ವಿಚಾರಗಳನ್ನು ಮಾಡಿಕೊಂಡ್ರೆ ಮನಸ್ಸಿನ ನೆಮ್ಮದಿ ಇಲ್ಲ. ಈಗಿದ್ದ ಗೆಳೆಯ ಎಲ್ಲೋದು ಅಂತಕ್ಕಂಥ ತಡಪಡಿಕೆ ಆಗ್ತಾ ಇದೆ, ಚಡಪಡಿಕೆ ಆಗ್ತಾ ಇದೆ. ಈ ಸಾವು ಇಂಥದ್ದು ಬರುತ್ತೆ ಅಂತಕ್ಕಂಥ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ನೀನು ಹೋಗಿದೆಲ್ಲ ಇದು ಅನಿವಾರ್ಯನಾ ಗೆಳೆಯ? ಹೇಳು, ಉತ್ತರ ಕೊಡು. ಯಾಕೆ ಈ ರೀತಿಯಾಗಿ ನಿಮ್ಮನ್ನು ಮಾತಾಡ್ತಾ ಇದೆ ಅಂದ್ರೆ, ದಿನನಿತ್ಯ ರೂಪದಲ್ಲಿ ನಮ್ಮನ್ನು ತಂದು ಬೆಳೆಸಿ ನಿಂತು ನಮ್ಮನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಅನೇಕ ಪತ್ರಕರ್ತರು ಇವತ್ತೆಲ್ಲ ಕಂಗಾಲಾಗೋಗಿದ್ದಾರೆ. ನಾಗಶೆಟ್ಟಿ ಸಾವು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ, ನಾಗಶೆಟ್ಟಿ ಸಪ್ನ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ, ನಾಗಶೆಟ್ಟಿ ನಮ್ಮನ್ನು ಬಿಟ್ಟು ಹೋದ ಅಂತಕ್ಕಂಥ ಭಯ ನಮ್ಮನ್ನು ಕಾಡ್ತಾ ಇದೆ. ಈ ಅಗಲಿಕೆ ನಿನಗೆ ಅನಿವಾರ್ಯವಾಗಿತ್ತ ಗೆಳೆಯ? ಯಾಕೆ ಈ ಒಂದು ಆತುರದ ನಿರ್ಧಾರ ತೆಗೆದುಕೊಂಡೆ? ಯಾಕೆ ಭಗವಂತ ನಿನ್ನನ್ನು ಎಷ್ಟು ಬೇಗ ಕರ್ಕೊಂಡು ಹೋದ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತ ನನ್ನ ಆತ್ಮೀಯ ಗೆಳೆಯ, ನನ್ನ ಅಣ್ಣ,
ಸ್ಥಾನದಲ್ಲಿ ನಿಂತುಕೊಂಡು ನಮ್ಮನ್ನ, ನಮ್ಮ ಯುವ ಪತ್ರಕರ್ತರನ್ನ ದಾರಿಗೆ ತೆಗೆದುಕೊಂಡು ಬಂದು ಉನ್ನತ ಸ್ಥಾನ ನಿಲ್ಲಿಸಿ ಅಧಿಕಾರಿಗಳನ್ನ, ಮಂತ್ರಿ ಮಹೋದಯಗಳನ್ನ ಕರೆದು ಮಾತಾಡಿಸಿ ಇವನು ಮೋದಾಳೆ, ಇವನು ಸುನಿಲ, ಇವನು ವಿಜಯ್ ಕುಮಾರ, ಇವನು ರವಿ ಅಂತ ಹೇಳಿಕೊಂಡು ಎಲ್ಲ ಕೂತ್ಕೊಂಡು ಅಂತ ಪರಿಚಯ ಮಾಡಿಸ್ಕೊಳ್ಳುವಂತ ಒಬ್ಬ ಒಟ್ಟ ಹೇಳ್ತಕ್ಕಂಥ ನಾಗಚಟ್ಟಿ ಧರಂಪುರ ಇವತ್ತು ನಮ್ಮನ್ನಲ್ಲಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಆ ಮನೆಯವರಿಗೆ ಭಗವಂತ ಧೈರ್ಯ ಕೊಡ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಎಲ್ಲೋ ದೂರದಿಂದ ಗೆಳೆಯ ಶಿವಕುಮಾರ್ ಕಟ್ಟೆ ಫೋನ್ ಮಾಡಿ ಕೇಳ್ತಾನೆ, ಇದು ನಿಜನಾ ಅಂತ. ಎಲ್ಲೋ ಬೆಂಗಳೂರಿಂದ ಸುರೇಶ್ ಬಾಬು ಫೋನ್ ಮಾಡ್ತಾನೆ, ಮುದಾಳೆ ಇದು ನಿಜನಾ ಅಂತ. ಯಾವುದಕ್ಕಂತ ಉತ್ತರ ಕೊಡಬೇಕು, ಯಾವುದಕ್ಕಂತ ಹೇಳಬೇಕು? ಬಂಧುಗಳೇ, ನಿಮ್ಮೆಲ್ಲರ ಆರೈಕೆ ಆ ಮನೆ ಕುಟುಂಬದ ಎಲ್ಲ ಮುಖ್ಯಸ್ಥರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಲಿ. ನೀವೆಲ್ಲೆಲ್ಲಿದ್ದೀರೋ ಅಲ್ಲೆಲ್ಲೇ ಕೂತ್ಕೊಂಡು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ಕುಟುಂಬಕ್ಕೆ ನಿಮ್ಮೆಲ್ಲರ ಧೈರ್ಯ ತುಂಬ್ರಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.